ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಚಾರ್ಧಾಮ್ ಯಾತ್ರೆನ ಶುರು ಮಾಡಿದ್ದೀವಿ. ನಾವು ಎಲ್ಲಿಂದ ಶುರು ಮಾಡಿದ್ವಿ, ಎಲ್ಲಿ ಹೋದ್ವಿ ಅಂತ ಈಗಾಗಲೇ ನನ್ನ ಹಿಂದಿನ ವ್ಲಾಗಲ್ಲಿ ನೀವು ನೋಡಿರ್ತೀರ. ಯಾರಾದರೂ ನೋಡಿಲ್ಲ ಅಂದರೆ ನೀವು ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು. ನಾವಿವಾಗ ಹರಿದ್ವಾರಿಂದ ರಾಣಾಚೆಟ್ಟಿಗೆ ಬಂದಿದ್ವಿ ನೈಟು. ಇದು ಬೆಳಗಿನ ವಿಡಿಯೋ. ಇವಾಗ ನಾವು ಈ ಚಾರ್ಧಾಮ್ ಯಾತ್ರೆಯ ಮೊದಲನೆಯ ಧಾಮವಾದ ಯಮುನೋತ್ರಿ ಧಾಮಕ್ಕೆ ಹೊರಡೋಕ್ಕೆ ರೆಡಿಯಾಗಿದ್ದೀವಿ ಎಲ್ಲರೂ. ನಮ್ಮ ಬೆಳಗಿನ ತಿಂಡಿ ಇದಾಗಿತ್ತು, ನೀವು ನೋಡ್ತಾ ಇದ್ದೀರಾ. ನಾನು ನಿಮಗೆ ಒಂದು ಹೇಳಲೇಬೇಕು, ನಮ್ಮ ಮ್ಯಾನೇಜರು ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗಬೇಕು ಅಂದರೂ ಅದರ ಮಾಹಿತಿ ವಿವರವಾಗಿ ಹೇಳಿ ಕಳಿಸ್ತಾರೆ. ನಾವು ಅಲ್ಲಿ ಯಾವುದು ಮಿಸ್ ಆಗಬಾರ್ದು ಅಂತ. ನಮ್ಮ ಪ್ರಯಾಣ ಯಾವಾಗ್ಲೂ ದೇವರ ನಾಮದಿಂದ ಶುರುವಾಗ್ತಾ ಇತ್ತು. ಶುರು ಮಾಡೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಜೈ ಜೈ ಗಂಗಾ ಹೇಳ್ಬೇಕು. ಹರ ಹರ ಗಂಗಾ, ಜೈ ಜೈ ಗಂಗಾ. ಹರ ಹರ ಗಂಗಾ, ಜೈ ಜೈ ಗಂಗಾ. ಹರ ಹರ ಯಮುನೋತ್ರಿ, ಜೈ ಜೈ ಗಂಗಾ. ಹರ ಹರ ಯಮುನೋತ್ರಿ, ಜೈ ಜೈ ಯಮುನೋತ್ರಿ. ಇದೇ ಹುಮ್ಮಸ್ಸಲ್ಲಿ ನಾವೆಲ್ಲ ಇವತ್ತು ನಮ್ಮ ಪಯಣವನ್ನು ಶುರು ಮಾಡಿದ್ವಿ. ಭಗವಂತನ ಸಂಪೂರ್ಣ ಧಾಮಕ್ಕೆ ಹೋಗ್ತಾ ಇದೀವಿ. ಯಮುನೆ ಸೂರ್ಯ ಮತ್ತು ಸಂಧ್ಯಾದೇವಿಯ ಮಗಳು. ಅಸಿತ್ ಮಹರ್ಷಿಯ ತಪಸ್ಸಿಗೆ ಮೆಚ್ಚಿದಂತ ಯಮುನೆ ಈ ಭೂಮಿ ಮೇಲೆ ಬರ್ತಾಳೆ. ಯಮುನೆ ಭೂಮಿ ಮೇಲೆ ಬಂದು ನದಿಯಾಗಿ ಇವತ್ತಿಗೂ ನಮ್ಮ ಕಣ್ಮುಂದೆ ಸಾಕ್ಷಾತ್ತಾಗಿ ಪ್ರಕಟಗೊಳ್ತಾ ಇದ್ದಾಳೆ. ಅಂತ ಯಮುನೋತ್ರಿಯ ಉಗಮ ಸ್ಥಾನಕ್ಕೆ ನಾವು ಇವತ್ತೆಲ್ಲ ಹೋಗ್ತಾ ಇದೀವಿ. ಚಂಪಾಸರಸಿ ಅಂತ ಜಾಗ ಇದೆ, ಅಲ್ಲಿ ಯಮುನೆಯ ಉಗಮ ಆಗತ್ತೆ. ಸೊ ಇವತ್ತು ನಾವೇನು ಹೋಗ್ತಾ ಇದೀವಲ್ಲ ಈ ಯಮುನೋತ್ರಿಗೆ, ಇವತ್ತು ನಾವು ನೋಡುವಂತ ಆರ್ಕಿಟೆಕ್ಚರ್ ಏನು, ದೇವಸ್ಥಾನದ ಆರ್ಕಿಟೆಕ್ಚರ್ ಏನಿದೆಯಲ್ವಾ, ಅದನ್ನ 19ನೇ ಶತಮಾನದಲ್ಲಿ ಜಯಪುರದ ರಾಣಿ ಮಹಾರಾಣಿ ಗುಲೇರಿಯಾ ಅವರು ಯಮುನೆಗೆ ಸಮರ್ಪಣೆ ಮಾಡಿರುವಂತ ದೇವಸ್ಥಾನ. 19ನೇ ಶತಮಾನ ಅಂದ್ರೆ ಈಗ ಒಂದು 70-80 ವರ್ಷಗಳ ಹಿಂದೆ, 1900 ಆ ಟೈಮಲ್ಲಿ. ಸೊ ಅಂತ ಯಮುನಾ ಧಾಮಕ್ಕೆ ನಾವೆಲ್ಲ ಹೋಗ್ತಾ ಇದೀವಿ. ಚಾರ್ಧಾಮಿನ 4 ಧಾಮಗಳ ಮೊದಲನೇ ಧಾಮ ಯಾವುದು ಅಂದ್ರೆ ಅದು ಯಮುನಾ ಧಾಮ. ಯಮುನೋತ್ರಿಗೆ ನಾವು ಹೋಗ್ತಾ ಇದೀವಿ. ಇಲ್ಲಿ ಅವರು ದೇವಸ್ಥಾನದ ಏನು ಮಾಹಿತಿ ಕೊಡ್ತಾ ಇದ್ದಾರೋ ಇದೇ ವ್ಲಾಗಲ್ಲಿ ಹಿಂದೆ ವಿಡಿಯೋ ಇದೆ, ಕೊನೆಯವರೆಗೂ ನೋಡಿ, ಯಾರು ಮಿಸ್ ಮಾಡಿ. ನೀರಿನ ಬುಕ್ಕಿ, ಅಲ್ಲಿ ಬಿಸಿ ನೀರಿರುತ್ತೆ. ಆ ಬಿಸಿ ನೀರಿನಲ್ಲಿ ನಾವು ಕೊಡುವಂತ ಅಕ್ಕಿಯನ್ನ ನೀವು ಹಾಕಿದರೆ ಕ್ಷಣ ಮಾತ್ರದಲ್ಲಿ ಅಕ್ಕಿ ಬೆಂದು ಅನ್ನ ಆಗತ್ತೆ. ಆ ಅನ್ನವನ್ನ ನೀವು ಮತ್ತೆ ಒಣಗಿಸಿ ಅಕ್ಕಿ ಮಾಡ್ಕೊಂಡು ಮನೆಗೆ ತಗೊಂಡೋಗಿ ನಿಮ್ಮ ಅಕ್ಕಿ ಡಬ್ಬಗಳಲ್ಲಿ ಹಾಕಿಕೊಂಡ್ರೆ ಅನ್ನಪೂರ್ಣೇಶ್ವರಿಯ ಸಂಪೂರ್ಣ ಕೃಪಾ ಕಟಾಕ್ಷ ನಿಮ್ಮ ಮೇಲಿರುತ್ತೆ. ಸಾಕ್ಷಾತ್ ಅನ್ನಪೂರ್ಣಾ ದೇವಿ ಇಲ್ಲಿಂದ ನಿಮ್ಮ ಮನೆಗೆ ಬರ್ತಾಳೆ ಅನ್ನೋ ಪ್ರತೀತಿ ಇದೆ. ಇದೆಲ್ಲದೂ ಸಹ ನಮ್ಮ ನಂಬಿಕೆಗಳು. ನಂಬಿಕೆಯೇ ದೇವರು, ನಂಬಿಕೆಯೇ ಧರ್ಮ, ನಂಬಿಕೆಯೇ ಶಕ್ತಿ. ಸೊ ಈ ಅಕ್ಕಿನೆಲ್ಲ ನಿಮ್ ಕೈ ಹೋಗ್ತಾ ಹೋಗ್ತಾ ಪ್ರಕೃತಿ ಸೌಂದರ್ಯ ನೋಡೋದೇ ಒಂದು ತುಂಬಾನೇ ಖುಷಿ. ಬೆಟ್ಟ ಗುಡ್ಡ ನಿಜವಾಗ್ಲೂ. ಆದರೆ ಒಂದು ಭಯ ಏನಂದರೆ ರಸ್ತೆ ತುಂಬ ಚಿಕ್ಕದು, ಅದೇ ಭಯ. ಅಷ್ಟೇ ಎಕ್ಸೈಟ್ಮೆಂಟು ಇದೆ, ನೋಡೋಣ. ನಾವಿವಾಗ ರಾಣಾಚೆಟ್ಟಿಯಿಂದ ಜಾನಕಿ ಚೆಟ್ಟಿಗೆ ಬರ್ತೀವಿ. ಅಲ್ಲಿಂದ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಹಾಗೆ ನಮ್ಮ ಮ್ಯಾನೇಜರ್ ಒಂದು ಮಾತು ಹೇಳ್ತಾರೆ, ಹಾಗೆ ಎಲ್ಲ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಏನು ಅಂತ ತಮಾಷೆ ಮಾಡ್ತಾರೆ. ಕೇಳಿಸ್ಕೊಂಡ್ರ ನಾನು ಎಲ್ಲರಿಗೂ ಹಾಯ್ ಗರ್ಲ್ಸ್ ಅಂತ ಅಂದೆ. ನಮ್ಮ ಟೀಮಲ್ಲಿ ಒಬ್ಬರು ಹಾಯ್ ಮಾಡ್ತಾಯಿದ್ರು. ಸರ್ ಅವ್ರು ಗರ್ಲ್ಸಿಗೆ ಮಾತ್ರ ಹೇಳಿದ್ದು ಬನ್ನಿ ಈ ಕಡೆ ಅಂದರು. ಎಲ್ಲರಿಗೂ ಕರೆದು ನಾನು ವಿಡಿಯೋ ಮಾಡಿದೆ. ನಮ್ಮ ಟೀಮ್ ಎಲ್ಲ ಟ್ರಕ್ ಮಾಡೋದ್ರಲ್ಲಿ ಜೋಶಲ್ಲಿದ್ದಾರೆ. ನೋಡೋಣ ನಾವೇನು ಮಾಡ್ತೀವಿ, ಟ್ರಕ್ ಮಾಡ್ತೀವಾ ಇಲ್ಲ ಡೋಲಿ ಕುದುರೆ ಏನಾದರೂ ತೊಗೊಳ್ತೀವ ಅಂತ. ಕೊನೆಯವರೆಗೂ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ನಾವು ಹೇಗೆ ಹೋಗಬೇಕು ಅನ್ನೋದನ್ನು ದಾರಿ ತೋರಿಸ್ತಾ ಇದ್ದಾರೆ ನಮ್ಮ ಮ್ಯಾನೇಜರು. ಇಲ್ಲಿ ಬಂದು ಯಾರಿಗೆ ಟ್ರೆಕ್ಕಿಂಗ್ ಆಗಲ್ವೋ ಅವರು ಕುದುರೆ ಡೋಲಿ ಏನಾದರೂ ತೊಗೊಬೋದು. ಎಲ್ಲ ಥರ ಫೆಸಿಲಿಟೀಸು ಇದೆ ಅಲ್ಲಿ. ನಾನಂತೂ ಟ್ರೆಕ್ಕಿಂಗ್ ಮಾಡಲೇಬೇಕು ಅನ್ನೋ ಮೈಂಡ್ಸೆಟ್ಟಲ್ಲೇ ಬಂದಿರೋದು. ಅದರಿಂದ ನಾನು ಟ್ರೆಕ್ಕಿಂಗಿಗೆ ಶುರು ಮಾಡ್ತಾಯಿದ್ದೀನಿ. ನಾವು ಎಷ್ಟು ಗಂಟೆಗೆ ಅಂದರೆ ಬೆಳಿಗ್ಗೆ 8:40ಕ್ಕೆ ಟ್ರೆಕ್ಕಿಂಗ್ ಶುರು ಮಾಡ್ತಾಯಿದ್ದೀವಿ. ನಮ್ಮ ಮ್ಯಾನೇಜರ್ ಬೇರೆ ರೇಗಿಸ್ತಾ ಇದ್ರು, ನಿಮ್ಮ ಬಂಡವಾಳ ಎಲ್ಲ ಈ ಟ್ರೆಕ್ಕಿಂಗಲ್ಲಿ ಗೊತ್ತಾಗುತ್ತೆ, ಕೇದಾರ್ನಾಥ್ ಟ್ರೆಕ್ ಮಾಡ್ತೀರಾ ಇಲ್ವಾ ಅಂತ. ನೀವು ಕೊನೆಯವರೆಗೂ ನಮ್ಮ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಮುಂದೆ ಹೋಗ್ತಾ ಹೋಗ್ತಾ ಬೆಟ್ಟ ಗುಡ್ಡ ಎಲ್ಲ ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ತುಂಬಾ ಬಿಸಿಲಿತ್ತು.
ಈ ಟ್ರೆಕ್ಕಿಂಗ್ ಹೋಗ್ತಾ ಬರ್ತಾ ಸೇರಿ ಒಟ್ಟು 14ರಿಂದ 15 ಕಿಲೋಮೀಟರ್ ಇದೆ. ನಾವೆಲ್ಲ ಫ್ರೆಂಡ್ಸು ಜೊತೆಗೆ ಹೋಗ್ತೀವಿ ಅನ್ನೋದು ಮಾತ್ರ ತಪ್ಪು ಮಾಹಿತಿ. ಏನಕ್ಕಂದರೆ ಒಬ್ಬೊಬ್ಬರು ಶಕ್ತಿ ಒಂದೊಂದು ಥರ ಇರುತ್ತೆ. ನಾವು 4 ಜನ ಫ್ರೆಂಡ್ಸು ಒಂದೊಂದು ದಿಕ್ಕಾಗಿದ್ದೀವಿ. ನನ್ನ ತಂಗಿನೂ ಬಿಟ್ಟು ನನಗೆ ಮುಂದೆ ಹೋಗಿದ್ದಾಳೆ. ನಾನಂತೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೇ ಹೋಗ್ತಾ ಇದ್ದಿದ್ದು. ಆಗಲ್ಲ ಒಂದೇ ಸಮ ಹತ್ತಕ್ಕೂ. ನೋಡಿದ್ರಲ್ಲ ಬಿಸಿಲು, ನಮ್ಮ ಸೂರ್ಯ ನೆತ್ತಿ ಮೇಲೆ ಇದ್ದಾರೆ. ಅದು ಮೇಲೆ ಹೋಗ್ತಾ ಹೋಗ್ತಾ ಇನ್ನು ಬಿಸಿಲಿನ ಶಾಖ ಜಾಸ್ತಿನೇ ಆಗುತ್ತೆ. ನಿಮಗೆ ತೋರಿಸ್ತಾ ಇದ್ದೀನಲ್ಲ ವಿಡಿಯೋಲಿ, ಝೂಮ್ ಮಾಡಿ. ಇನ್ನು ನಾನು ಅಲ್ಲಿವರೆಗೂ ಹೋಗಬೇಕು. ನೀವು ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಅಷ್ಟು ಈಸಿ ಇಲ್ಲ ಹತ್ತಕ್ಕೆ. ಏನಂದರೆ ಡೋಲಿಯವರು ಕುದುರೆಯವರು ಎಲ್ಲ ತಗುಲಿಸ್ಕೊಂಡೇ ಹೋಗೋದು. ನಮಗೆ ಜಾಗನೇ ಕೊಡಲ್ಲ ಟ್ರೆಕ್ಕಿಂಗ್ ಮಾಡೋಕ್ಕೆ. ತುಂಬಾ ಕಷ್ಟ ಇದೆ ಟ್ರೆಕ್ ಮಾಡೋದು. ಅವ್ರು ಯಾರೂ ಇಲ್ಲ ಅಂದರೆ ಬೇಗನೆ ಹೋಗ್ಬೋದು ನಾವು ದೇವಸ್ಥಾನಕ್ಕೆ. ಆ ಕುದುರೆಗಳೆಲ್ಲ ಮೈ ಮೇಲೆ ಬರ್ತಾರೆ. ಒಬ್ಬೊಬ್ರು 5-5 ಕುದುರೆ ಮೇಂಟೈನ್ ಮಾಡ್ತಾರೆ. ಅವ್ರ ಕುದುರೆ ಬಂದಿದ ತಕ್ಷಣ ನಾವು ಜಾಗ ಕೊಡಲೇಬೇಕು, ಇಲ್ಲ ಅಂದರೆ ನಾವು ಬೀಳ್ತೀವಿ ಅಷ್ಟೇ. ಅದರಿಂದ ನಮ್ಮ ಟ್ರೆಕ್ಕಿಂಗು ಸ್ವಲ್ಪ ಲೇಟ್ ಆಗುತ್ತೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ ಪ್ರಕೃತಿ. ವಿಡಿಯೋಲಿ ಏನು ನೋಡ್ತಾ ಇದ್ದೀರಾ, ಇವರೆಲ್ಲ ಬಂದು ಸಿಂಗಲ್ ಆಗಿ ಎತ್ಕೊಂಡು ಹೋಗ್ತಾರಲ್ಲ ಬುಟ್ಟಿ, ಅವರು ಎಲ್ಲ ರೆಸ್ಟ್ ಮಾಡ್ತಾ ಇದ್ದಾರೆ. ಅದೆಲ್ಲ ಕಾಣಿಸ್ತಾ ಇರೋದು ಅವರೇ. ಬುಟ್ಟಿ ಡೋಲಿ ಅವರೆಲ್ಲ ರೆಸ್ಟ್ ಮಾಡ್ತಾ ಇರೋ ಜಾಗ. ಶ್ರೀ ಯಮುನೋತ್ರಿ ಧಾಮಕ್ಕೆ ಸ್ವಾಗತ ಅಂತ ಬೋರ್ಡ್ ನೋಡಿದ ತಕ್ಷಣ ತುಂಬಾ ಖುಷಿ ಆಗೋಯ್ತು. ನಾವು ದೇವಸ್ಥಾನಕ್ಕೆ ಹೋಗೋ ಮುಂಚೆ ಇಲ್ಲಿ ಟೋಕನ್ ತಗೊಂಡು ಸ್ಕ್ಯಾನ್ ಮಾಡಿಸೇ ಹೋಗಬೇಕು. ನಮಗೆಲ್ಲ ಮುಂಚೆನೇ ಟೋಕನ್ ಸಿಕ್ಕಿರೋದ್ರಿಂದ ನಮ್ಮದೆಲ್ಲ ಬೇಗ ಆಯಿತು. ಇನ್ನೇನು ದೇವಸ್ಥಾನ ಸಿಕ್ಕೇ ಬಿಡ್ತು. ಸ್ವಲ್ಪ ಮುಂದೆ ಹೋದರೆ ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾ ದಾರಿ ತುಂಬ ಚಿಕ್ಕದಾಗಿದೆ. ನೀವು ನೋಡ್ತಾ ಇದ್ದೀರಲ್ಲ ದೇವಸ್ಥಾನದ ಹತ್ತಿರ ಇದು. ಸ್ವಲ್ಪ ಮುಂದೆ ಹೋದರೆ ದೇವಸ್ಥಾನ, ಹೋಟೆಲು ಎಲ್ಲ ಇದೆ ದೇವಸ್ಥಾನದ ಹತ್ರ. ನಿಮಗೆ ಊಟಕ್ಕೆ ಎಲ್ಲ ಏನೂ ತೊಂದರೆ ಆಗಲ್ಲ, ಎಲ್ಲ ಥರ ಫೆಸಿಲಿಟೀಸು ಇದೆ. ಪ್ರಕೃತಿಯ ವಿಸ್ಮಯ ನೋಡಿ, ಪವಾಡನೋ ವಿಸ್ಮಯನೋ ನಿಜವಾಗ್ಲೂ ಗೊತ್ತಿಲ್ಲ. ಒಂದು ಕಡೆ ಬಿಸಿ ನೀರು ಹೊಗೆ ಕಾಣಿಸ್ತಾ ಇದೆ ನಿಮಗೇನೆ. ಪಕ್ಕದಲ್ಲೇ ತಣ್ಣಗಿರೋ ಯಮುನಾ ನದಿ ಹರಿತಾ ಇರೋದು ನೋಡೋಕ್ಕೆ ನಿಜವಾಗ್ಲೂ ಎಷ್ಟು ಸಂತೋಷ ಆಗ್ತಿತ್ತು ಅಂದರೆ, ನಾವು ಇನ್ನೂ ಮುಂದಕ್ಕೆ ಹೋಗ್ತಾ ನಿಮಗೆ ವಿಡಿಯೋಲಿ ನೋಡ್ಬೋದು. ನಾನು ಇನ್ನೂ ಹತ್ರದಿಂದ ತೋರಿಸ್ತೀನಿ. ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ನಮ್ಮ ಯಮುನೋತ್ರಿಯ ಕಳಶ. ನೋಡಿದ ತಕ್ಷಣ ತುಂಬಾ ಖುಷಿ ಆಯಿತು, ಯಾವಾಗ ಹೋಗಿ ದರ್ಶನ ಮಾಡ್ತೀನಿ ಅಂತ. ಈ ವಿಡಿಯೋ ಬಂದು ದೇವಸ್ಥಾನದ ಒಳಗಡೆ. ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಸ್ಟಾಪ್ ಮಾಡಿ ಅಂದರು. ಅದಕ್ಕೆ ನಾವು ದರ್ಶನ ಮುಗಿಸಿ ಆಚೆ ಬರಬೇಕಾದ್ರೆ ನಿಮಗೆ ಜನ ಕಾಣ್ತಾ ಇದ್ದಾರೆ. ಸೂರ್ಯ ಕುಂಡ ಅಂತ ಇದೆ, ಅಲ್ಲೇ ಬಿಸಿ ನೀರು ಕುದಿಯೋ ನೀರು ಇರೋದು. ನಮಗೆ ಅಕ್ಕಿ ಕೊಟ್ಟಿದ್ರಲ್ಲ, ಅದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಕೊಟ್ಟರೆ ಅಲ್ಲಿ ಅನ್ನ ಮಾಡಿ ಕೊಡ್ತಾರೆ. ನಾವು ಮನೆಗೆ ತೊಗೊಂಡ್ಬಂದು ಕ್ಯಾಶ್ ಬಾಕ್ಸಲ್ಲೋ ಇಲ್ಲ ಅಕ್ಕಿ ಡಬ್ಬದಲ್ಲೋ ಹಾಕಿಡ್ಬೋದು, ಒಳ್ಳೇದಾಗತ್ತೆ ಅಂತಾರೆ. ನಿಮಗೆ ಆ ವಿಡಿಯೋನ ಹತ್ರದಿಂದ ತೋರಿಸ್ತೀನಿ ಏನು ಅಂತ. ಹಾಗೆ ಅಲ್ಲಿ ಅರ್ಚನೆನೂ ಮಾಡ್ತಾರೆ. ಆದರೆ ಅರ್ಚನೆ ಮಾಡಿಸಾದ್ಮೇಲೆ ದುಡ್ಡು ಕೇಳ್ತಾರೆ ಅಂತ ಗೊತ್ತಿರಲಿಲ್ಲ. ಬೇಕು ಅನ್ನೋರು ಮಾಡಿಸ್ಬೋದು, ಆದರೆ ದುಡ್ಡು ಕೊಡಬೇಕು. ಹಾಗೆ ಸೂರ್ಯಕುಂಡ ಅನ್ನೋದನ್ನು ವಿಡಿಯೋದಲ್ಲಿ ತೋರಿಸ್ತೀನಿ ಮುಂದೆ, ಯಾರು ಮಿಸ್ ಮಾಡಬೇಡಿ, ಹಾಗೆ ನೋಡ್ತಾ ಹೋಗಿ. ಹೇಗೆ ಅಕ್ಕಿನ ಅನ್ನ ಮಾಡಿ ಕೊಡ್ತಾರೆ ಅಂತ ನೀವು ಮುಂದೆ ನೋಡ್ಬೋದು ವಿಡಿಯೋದಲ್ಲಿ. ಅದನ್ನು ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಇದು ನಮ್ಮ ಚಾರ್ಧಾಮ್ ಯಾತ್ರೆಯ ಮೊದಲನೆಯ ಧಾಮವಾದ ಯಮುನೆ ಮಾತೆಯ ಧಾಮ. ನಿಜವಾಗ್ಲೂ ಖುಷಿ ಆಯಿತು ನನಗೆ ಆ ದರ್ಶನ ಮಾಡಿದ್ದು. ಆಮೇಲೆ ಸೂರ್ಯಕೊಂಡ ಎಲ್ಲ ಒಂಥರ ವಿಸ್ಮಯನೇ. ನಿಜವಾಗ್ಲೂ ಕುದಿಯೋ ನೀರದು. ನೀವು ನೋಡ್ಬೋದು ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಾ ಇತ್ತು ಅಂತ, ಹೊಗೆ ಎಲ್ಲ.
ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ. ನಿಮಗೆ ಯಾವ ಎಪಿಸೋಡ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಬರಿಬೇಡಿ. ಈ ವಿಡಿಯೋ ಬಂದು ನಾನು ದರ್ಶನ ಮುಗಿಸಿ ಹೋಗ್ತಾ ಮಾಡಿರೋದು. ಇದು ಸ್ನಾನ ಮಾಡಿ ಇಲ್ಲಿಂದ ದರ್ಶನಕ್ಕೆ ಹೋಗ್ಬೋದು. ಇದನ್ನು ಕೂಡ ಬಿಸಿನೀರು ಕುಂಡನೇ ನೋಡ್ಬೋದು, ಎಷ್ಟು ಹೊಗೆ ಬರ್ತಾ ಇದೆ. ಅಂತೂ ಇಂತೂ ನಮ್ಮ ಯಮುನೋತ್ರಿ ಟ್ರೆಕ್ಕಿಂಗ್ನ ಮುಗಿಸಿ ಇಳಿತಾ ಇದ್ದೀವಿ. ಆ ಸಮಯನೇ ನಾನು ಕ್ಯಾಪ್ಚರ್ ಮಾಡಿರೋದು. ಇದು ಬಂದು ಯಮುನಾ ನದಿ ಹರಿತಾ ಇರೋದು, ಹೋಗ್ತಾ ನೋಡ್ಬೋದು. ಇದನ್ನು ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಕುದುರೆಗಳೆಲ್ಲ ರೆಸ್ಟ್ ಮಾಡ್ತಾ ಇದ್ದಾವೆ. ಹಾಗೆ ನಾನು ಇಳ್ಕೊಂಡು ಹೋಗ್ತಾ ಇದ್ದೀನಿ. ಹೋಗ್ತಾ ಹೋಗ್ತಾ ಯಾವ ಥರ ವೆದರ್ ಇರುತ್ತೆ ಅಂತ ನೀವೇ ನೋಡಿ. ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಹೆವಿ ಬಿಸಿಲು, ಈಗ ಇಳಿಬೇಕಾದ್ರೆ ಮಳೆ ಹನಿತಾ ಇದೆ, ಚಳಿನೂ ಆಗ್ತಾ ಇದೆ. ಹಾಗೆ ನೋಡ್ಬೋದು ನೀವು. ಹೋಗ್ತಾ ಹೋಗ್ತಾ ರೈನ್ ಕೋಟು ಹಾಕ್ಕೊಳ್ತೀನಿ, ಅಷ್ಟು ಮಳೆ ಸ್ಟಾರ್ಟ್ ಆಗುತ್ತೆ. ನಿಜವಾಗ್ಲೂ ನಾವು ಅಂದ್ಕೊಳ್ಳೋ ಥರ ವೆದರ್ ಇರಲ್ಲ, ಚೇಂಜ್ ಆಗ್ತಾನೆ ಇರುತ್ತೆ. ಹೋಗ್ಬೇಕಾದ್ರೆ ಸ್ವಲ್ಪ ಆರಾಮಾಗಿ ಹತ್ತಿದ್ರೂ ಬರಬೇಕಾದ್ರೆ ಮಳೆ ಬೀಳ್ತಾ ಇದೆಯಲ್ಲ, ಸ್ಲಿಪ್ಪರಿ ಕೂಡ ಆಗುತ್ತೆ. ಅದಕ್ಕೆ ಸ್ಟಿಕ್ ಸಹಾಯ ಬೇಕೇ ಬೇಕು ನಾವು ಇಳಿಬೇಕಾದ್ರೆ. ಯಾರಿಗಾದರೂ ಈ ಚಾರ್ಧಾಮ್ ಯಾತ್ರೆನ ಮಾಡಬೇಕು ಅಂತ ಇಷ್ಟ ಇದ್ದರೆ ಸ್ವಲ್ಪ ನೀವು ಗಟ್ಟಿ ಇರಬೇಕಾದ್ರೇ ಹೋಗಿ. ಪಾಪ ಕುದುರೆಗಳಿಗೆಲ್ಲ ತೊಂದರೆ ಕೊಡಬೇಡಿ, ನೋಡೋಕ್ಕಾಗಲ್ಲ. ಹಾಗೆ ನಮ್ಮ ಚಾರ್ಧಾಮ್ ಯಾತ್ರೆಯ ವ್ಲಾಗ್ಸ್ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಧನ್ಯವಾದಗಳು.